ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪೌಷ ಪೂರ್ಣಿಮೆಯ ನಿಖರವಾದ ದಿನಾಂಕ, ಶುಭ ಮುಹೂರ್ತ ಮತ್ತು ಇದರ ಮಹತ್ವವನ್ನು ಕುರಿತು ಹೇಳಲಿದ್ದೇನೆ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ಮತ್ತು ಪೂರ್ಣಿಮಾ 2 ದಿನಗಳು ಬಹಳ ವಿಶೇಷವಾದ ಮಹತ್ವವನ್ನು ಹೊಂದಿವೆ. ಹುಣ್ಣಿಮೆಯ ದಿನದಂದು ಜನರು ಗಂಗಾ ನದಿ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ. ಹಾಗಾದರೆ ಸ್ನೇಹಿತರೆ ನೋಡಿ, ಪೌಷ ಮಾಸದ ಹುಣ್ಣಿಮೆಯ ದಿನವು ನಮ್ಮ ಹಿಂದೂ ಕ್ಯಾಲೆಂಡರಿನ 10ನೇ ತಿಂಗಳು ಮತ್ತು 15ನೇ ದಿನದಂದು ಬರುತ್ತದೆ. ಆ ದಿನ ಉಪವಾಸವನ್ನು ಆಚರಿಸಲಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ಸಂಜೆ ಚಂದ್ರ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಲಾಗುತ್ತದೆ. ಸ್ನೇಹಿತರೆ, ಹೀಗೆ ಮಾಡುವುದರಿಂದ ವ್ಯಕ್ತಿಗೆ 2 ದೊಡ್ಡ ಪ್ರಯೋಜನಗಳು ಸಿಗಲಿವೆ. ಅಂದರೆ ನೋಡಿ, ಒಂದು, ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ನಾವು ಹೆಚ್ಚಿಸಬಹುದು. ಅದಲ್ಲದೆ ಎರಡನೆಯದು, ಚಂದ್ರನ ಕೃಪೆಯಿಂದ ನಮ್ಮ ಮಾನಸಿಕ ಶಕ್ತಿಯನ್ನು ನಾವು ಹೆಚ್ಚಿಸಬಹುದು ಮತ್ತು ಮನಸ್ಸಿನ ಸ್ಥಿರತೆಯನ್ನು ನಾವು ಹೆಚ್ಚಿಸಬಹುದು. ಸ್ನೇಹಿತರೆ, ಹುಣ್ಣಿಮೆಯ ದಿನದಂದು ಉಪವಾಸ ಮತ್ತು ದಾನಗಳನ್ನು ಮಾಡುವುದರಿಂದ ನಾವು ಆಶೀರ್ವಾದ ಮತ್ತು ಮಂಗಳಕರ ಫಲಿತಾಂಶಗಳನ್ನು ನಾವು ಪಡೆಯಬಹುದು ಎಂದು ಕೂಡ ಹೇಳಲಾಗಿದೆ. ಹಾಗಾದರೆ ಸ್ನೇಹಿತರೆ, ನಮ್ಮ ಈ ಜನವರಿ ತಿಂಗಳಿನಲ್ಲಿ ಪೌಷ ಪೂರ್ಣಿಮೆ ಯಾವಾಗ ಮತ್ತು ನಾವು ಪವಿತ್ರ ಸ್ನಾನವನ್ನು ಮಾಡುವುದು ಮತ್ತು ದಾನವನ್ನು ಮಾಡುವುದರ ಶುಭ ಸಮಯಗಳು ಯಾವುವು ಎಂಬುದನ್ನು ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ನೋಡಿ, ಪೌಷ ಪೂರ್ಣಿಮೆಯ ದಿನಾಂಕ ಮತ್ತು ಸಮಯ. ಪೌಷ ಪೂರ್ಣಿಮೆಯು ನಾವು ಜನವರಿ 25ರಂದು ನಾವು ಈ ಪೂರ್ಣಿಮೆಯನ್ನು ಆಚರಿಸಬೇಕು. ಸ್ನೇಹಿತರೆ, ಪೌಷ ಪೂರ್ಣಿಮೆಯ ತಿಥಿಯು ಜನವರಿ 24ರಂದು ರಾತ್ರಿ 9:49ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಜನವರಿ 25ರಂದು ರಾತ್ರಿ 11:23ಕ್ಕೆ ಕೊನೆಗೊಳ್ಳಲಿದೆ. ಸ್ನೇಹಿತರೆ, ಇಂತಹ ಪರಿಸ್ಥಿತಿಯಲ್ಲಿ ನಾವು ಹುಣ್ಣಿಮೆಯ ಸ್ನಾನ ಮತ್ತು ದಾನವನ್ನು ಮಾಡಲು ಶುಭ ಮುಹೂರ್ತವನ್ನು ಜನವರಿ 25ರಂದು ಬೆಳಗ್ಗೆ 5:26ರಿಂದ 6:20ರವರೆಗೆ ಇದೆ ಎಂದು. ಅದಲ್ಲದೆ ನೋಡಿ ಸ್ನೇಹಿತರೆ, ಚಂದ್ರೋದಯ ಸಮಯವು ಜನವರಿ 25ರಂದು ಸಂಜೆ 5:29ರ ಸುಮಾರಿಗೆ ನಮಗೆ ಚಂದ್ರವನ್ನು ದರ್ಶನವಾಗಲಿದೆ. ಸ್ನೇಹಿತರೆ, ಅದಲ್ಲದೆ ರಾತ್ರಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಅದನ್ನು ಹುಣ್ಣಿಮೆಯ ದಿನದಂದು ನಾವು ಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸಬೇಕು. ಸ್ನೇಹಿತರೆ, ಇದು ಮನೆಯಲ್ಲಿ ಎಂದಿಗೂ ಹಣ ಮತ್ತು ಧಾನ್ಯಗಳ ಕೊರತೆಯನ್ನು ಆಗದಂತೆ ನೋಡಿಕೊಳ್ಳುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಸ್ನೇಹಿತರೆ, ಹಾಗಾದರೆ ಈ ಪೌಷ ಪೂರ್ಣಿಮೆಯ ಮಹತ್ವ ಏನಿದೆ ಎಂಬುದನ್ನು ನೋಡಿ. ಸ್ನೇಹಿತರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪೌಷ ಪೂರ್ಣಿಮೆಯ ದಿನದಂದು ಪವಿತ್ರ ಸ್ನಾನ ಮಾಡುವುದು, ದಾನ ಮಾಡುವುದು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಪುಣ್ಯ ಫಲಿತಾಂಶವನ್ನು ತರುತ್ತದೆ ಎಂದು ಹೇಳಲಾಗಿದೆ. ಇದರೊಂದಿಗೆ ಲಕ್ಷ್ಮೀ ದೇವಿಯು ಕುಟುಂಬದ ಮೇಲೆ ತನ್ನ ಅಪಾರ ಆಶೀರ್ವಾದವನ್ನು ಸಹ ನೀಡುತ್ತಾಳೆ ಎಂದು ಹೇಳಲಾಗಿದೆ. ಇದಲ್ಲದೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳನ್ನು ಸಹ ಪರಿಹಾರವನ್ನು ಮಾಡುತ್ತಾಳೆ ಎನ್ನುವಂತಹ ನಂಬಿಕೆ ಇದೆ. ಸ್ನೇಹಿತರೆ, ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಮತ್ತು ಭಗವಾನ್ ವಿಷ್ಣು ಮತ್ತು ಮಹಾದೇವ ಭೋಲೆನಾಥನನ್ನು ಜೊತೆಗೆ ಚಂದ್ರನಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಸ್ನೇಹಿತರೆ, ಈ ದಿನ ದೇವಾನುದೇವಗಳನ್ನು ಪೂಜಿಸುವುದರಿಂದ ತನಗಾಗಿ ಮತ್ತು ಅವರ ಜೀವನದ ಎಲ್ಲ ಇಷ್ಟಾರ್ಥಗಳನ್ನು ಇವರು ಈಡೇರಿಸುತ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಸ್ನೇಹಿತರೆ, ಹಾಗಾದರೆ ನೋಡಿ, ನಾವು ಜನವರಿ 25ರಂದು ಉಪವಾಸವನ್ನು ಆಚರಿಸಬೇಕು ಮತ್ತು ಆ ದಿನ ಮಾತ್ರ ನಾವು ಪವಿತ್ರ ಸ್ನಾನವನ್ನು ಮಾಡಿ ದಾನಗಳನ್ನು ಮಾಡಬೇಕು. ಹಾಗಾದರೆ ಪೌಷ ಪೂರ್ಣಿಮೆಯ ದಿನದಂದು ಸಂಜೆ 5:54ರಿಂದ ಚಂದ್ರದೇವರಿಗೆ ಅರ್ಘ್ಯವನ್ನು ನಾವು ಅರ್ಪಿಸಬಹುದು. ಸ್ನೇಹಿತರೆ, ಅದಲ್ಲದೆ ಸ್ನೇಹಿತರೆ, ಈ ಪೌಷ ಪೂರ್ಣಿಮೆಯ ದಿನದಂದು ಬಂದಿರುವಂತಹ ಶುಭ ಯೋಗಗಳು ನೋಡಿ. ಮೊದಲನೇದಾಗಿ ರವಿಯೋಗ. ರವಿಯೋಗವು ಪ್ರಾರಂಭವಾಗುವುದು ಬೆಳಗ್ಗೆ 7:13ರಿಂದ 8:16ರವರೆಗೆ ಈ ರವಿಯೋಗ ಇರಲಿದೆ ಮತ್ತು ಗುರುಪುಷ್ಯ ಯೋಗವು ಜನವರಿ 26ರಂದು ಬೆಳಗ್ಗೆ 8:16ರಿಂದ 7:12ರವರೆಗೆ ಇರಲಿದೆ. ಅದಲ್ಲದೆ ಅಮೃತ ಸಿದ್ಧಿ ಯೋಗವನ್ನು ನಾವು ಬೆಳಗ್ಗೆ 8:16ರಿಂದ ಮರುದಿನ 7:12ರವರೆಗೆ ಇದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಅದಲ್ಲದೆ ಇದರ ಜೊತೆಗೆ ಪ್ರೀತಿ ಯೋಗ ಮತ್ತು ಸರ್ವಾರ್ಥಿ ಸಿದ್ಧಿ ಯೋಗ ಕೂಡ
ಸ್ನೇಹಿತರೆ, ಈ ಪೌಷ ಪೂರ್ಣಿಮೆಯ ದಿನದಂದು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂದಾದರೆ, ಮೊದಲನೆಯದು ಸ್ನೇಹಿತರೆ, ಅನ್ನದಾನವನ್ನು ಮಾಡಬೇಕು. ನಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವು ದುರ್ಬಲವಾಗಿದ್ದರೆ ಮತ್ತು ಅದನ್ನು ಬಲಪಡಿಸಲು ನೀವು ಬಯಸಿದ್ದರೆ ನೀವು ಹುಣ್ಣಿಮೆಯ ದಿನದಂದು ಅನ್ನವನ್ನು ದಾನ ಮಾಡಬೇಕು. ಅದಲ್ಲದೆ ಬಿಳಿ ಬಣ್ಣದ ವಸ್ತುಗಳನ್ನು ಚಂದ್ರದೇವನಿಗೆ ಪ್ರಿಯವಾದ ಬಣ್ಣವೆಂದು ಹೇಳಲಾಗಿದೆ. ಹೀಗಾಗಿ ಈ ಕಾರಣದಿಂದಾಗಿ ನೀವು ಚಂದ್ರನಿಗೆ ಅನ್ನವನ್ನು ಅರ್ಪಿಸುವುದು ಮತ್ತು ಆತನ ಆಶೀರ್ವಾದವನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ಇದಲ್ಲದೆ ಈ ದಿನದಂದು ಸತ್ಯನಾರಾಯಣನ ಕಥೆಯನ್ನು ಕೇಳಬೇಕು. ಈ ದಿನ ಸತ್ಯನಾರಾಯಣ ಕಥೆಯನ್ನು ಕೇಳುವುದು ಬಹಳ ಶ್ರೇಷ್ಠಕರ ಎಂದು ಹೇಳಲಾಗಿದೆ. ಲಕ್ಷ್ಮಿಯನ್ನು ಮೆಚ್ಚಿಸಲು ಮನೆಯ ಮುಖ್ಯ ಬಾಗಿಲಿಗೆ ಮಾವಿನ ಎಲೆಗಳ ಕಂಬಳವನ್ನು ಕಟ್ಟಬೇಕು ಹಾಗೂ ಸತ್ಯನಾರಾಯಣ ವ್ರತ ಕಥೆಯನ್ನು ನೀವು ಕೇಳಬಹುದು ಅಥವಾ ನೀವೇ ಸ್ವಂತ ಈ ಕಥೆಯನ್ನು ಓದಬಹುದು ಸ್ನೇಹಿತರೆ. ಅದಲ್ಲದೆ ಮತ್ತು ಗಂಗಾ ಸ್ನಾನ ಅಂದರೆ ಪವಿತ್ರ ನದಿಗಳಲ್ಲಿ ಈ ದಿನ ಸ್ನಾನವನ್ನು ಮಾಡುವುದು ಅತ್ಯಂತ ಮಂಗಳಕರ ಎಂದು ಕೂಡ ಹೇಳಲಾಗಿದೆ. ಅದಲ್ಲದೆ ಅರಳಿ ಮರದ ಪೂಜೆ. ಸ್ನೇಹಿತರೆ, ಹುಣ್ಣಿಮೆಯೆಂದು ಅರಳಿ ವೃಕ್ಷವನ್ನು ಪೂಜಿಸುವುದರಿಂದ ಮಹಾಲಕ್ಷ್ಮಿಗೆ ಸಂತೋಷವಾಗುತ್ತದೆ. ಲಕ್ಷ್ಮೀ ದೇವಿಯು ಅರಳಿ ಮರದ ಮೇಲೆ ನೆಲೆಸುತ್ತಾಳೆ ಎನ್ನುವಂತ ನಂಬಿಕೆ ಇದೆ. ಆದ್ದರಿಂದ ನೀವು ತಪ್ಪದೆ ಈ ದಿನ ಅಂದರೆ ಹುಣ್ಣಿಮೆಯ ದಿನದಂದು ಅರಳಿ ಮರವನ್ನು ಪೂಜಿಸಿ ಸ್ನೇಹಿತರೆ. ಅದಲ್ಲದೆ ಶಿವನಿಗೆ ಈ ದಿನ ನೀವು ಪೂಜೆಯನ್ನು ಮಾಡಬಹುದು. ಈ ದಿನ ಶಿವನನ್ನು ಪೂಜಿಸಬೇಕು ಮತ್ತು ಇದನ್ನು ಅತ್ಯಂತ ಮಂಗಳಕರ ಎಂದು ಹೇಳಲಾಗಿದೆ. ಅಂದರೆ ಶಿವನನ್ನು ಪೂಜಿಸೋದು ಅತ್ಯಂತ ಮಂಗಳಕರ. ಅದಲ್ಲದೆ ನೋಡಿ ಸ್ನೇಹಿತರೆ, ನಾವು ಈ ಪೌಷ ಪೂರ್ಣಿಮೆಯ ದಿನದಂದು ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸ, ಮದ್ಯ ಇತ್ಯಾದಿ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಇವುಗಳನ್ನು ನೀವು ಪೌಷ ಪೂರ್ಣಿಮಾದಂದು ಸೇವಿಸುವುದರಿಂದ ಈ ದಿನದಿಂದ ಪೂಜೆ ನಿಮಗೆ ಫಲವನ್ನು ಸಿಗುವುದಿಲ್ಲ. ಅಂದರೆ ನೀವು ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು. ಅದಲ್ಲದೆ ಸ್ನೇಹಿತರೆ, ಈ ಹುಣ್ಣಿಮೆಯ ದಿನದಂದು ಬ್ರಹ್ಮಚರ್ಯೆಯನ್ನು ಕೂಡ ಅನುಸರಿಸಬೇಕು. ಪೌಷ ಹುಣ್ಣಿಮೆಯ ದಿನದಂದು ನಿಮ್ಮ ಕೈಯಲ್ಲಿ ಆದಷ್ಟು ಸಾಧ್ಯವಾದಷ್ಟು ದಾನ ಧರ್ಮ ಕಾರ್ಯಗಳನ್ನು ಕೂಡ ನೀವು ಮಾಡಬಹುದಲ್ಲದೆ ಸ್ನೇಹಿತರೆ, ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಈ ದಿನ ಮಾಡಬಾರದು. ಸುಖ ಶಾಂತಿ ಕಾಪಾಡಿಕೊಂಡು ಇರಬೇಕು. ಯಾವುದೇ ತಪ್ಪು ಪದಗಳನ್ನು ಬಳಸಬಾರದು. ಕುಟುಂಬದ ಪ್ರತಿಯೊಂದು ಸದಸ್ಯರೊಂದಿಗೆ ಪ್ರೀತಿ ಗೌರವದಿಂದ ನೀವು ಈ ದಿನ ವರ್ತಿಸಬೇಕು. ಇತರರೊಂದಿಗೆ ಜಗಳವಾಡುವುದನ್ನು ಈ ದಿನ ನಿಲ್ಲಿಸಬೇಕು ಮತ್ತು ಬೇರೊಬ್ಬರ ಮನಸ್ಸಿಗೆ ನೋವಾಗದಂತೆ ನಾವು ವರ್ತಿಸಬೇಕು.